ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಎಲ್ಲಿಗಪ್ಪ ಹೊರಡ್ತಿರೋದಂದರೆ, ಇವಾಗ ಮತ್ತೊಂದು ಟ್ರಿಪ್ಪು ತಮಿಳ್ನಾಡು ಹೋಗ್ತಿದ್ದೀನಿ. ಈಗ ಸೌತ್ ಟ್ರಿಪ್ ಮುಗಿಸ್ಕೊಂಬಂದು ಈಗ ಟೈಮ್ ಬಂದ್ಬಿಟ್ಟು ಈಗ ಆಲ್ರೆಡಿ 5:45 ಆಗ್ತಾ ಬಂತು. ಇಲ್ಲಿಂದ ಚಳ್ಳಕೆರೆಯಿಂದನೇ ಪಿಕಪ್ಪು. ಸೊ ಕಾಂಚೀಪುರಂಗೆ ಹೋಗ್ತಾ ಇರೋದು ಇವತ್ತು. ಬನ್ನಿ ಒಂದು ಟೀ ಕುಡಿಯೋಣ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿದ್ರೇ ಸಮಾಧಾನ ಆಗೋದು. ಅಂದರೆ ಮೈಂಡೆಲ್ಲ ಬ್ಲಾಂಕ್ ಆದಂಗೆ ಆಗಿರುತ್ತೆ. ಮತ್ತೆಲ್ಲ ನಿಲ್ಸೋಕ್ಕಾಗಲ್ಲ. ನಾನ್ ಸ್ಟಾಪ್ ಹೋಗ್ತಿರೋದೇ ಕಸ್ಟಮರ್ 6 ಗಂಟೆ ಒಳಗೆ ಬಿಡ್ಬೇಕಂತ ಹೇಳಿದ್ದಾರೆ. ಟೈಮಿಂಗ್ಸ್ ಏನೋ ನೋಡಿದ್ದಾರೆ ಅಂತ ಅವ್ರದ್ದು. 6 ಗಂಟೆ ಒಳಗೆ ಫಸ್ಟ್ ಜಾಗ ಖಾಲಿ ಮಾಡ್ಬಿಡೋಣ. ಟೈಮು ಅದೇ ಆ ಕಾಲನ ಯಮಗಂಡನ ಕಾಲ ಇದೆ, ಅದಕ್ಕೆ ಬೇಗ ಬಿಟ್ಬಿಡೋಣಪ್ಪ ಅಂತ. ಸೊ ಹಾಗಾಗಿ ಈಗ ಪಿಕಪ್ ಮಾಡೋಣ ಫಸ್ಟ್ ಅವ್ರನ್ನ. ಇದು ನಮ್ಮ ಚಳ್ಳಕೆರೆ ಸರ್ಕಲ್. ಟೀ ಅಂಗಡಿ ಯಾವುದೂ ಇದ್ದಂಗಿಲ್ಲ ಇಲ್ಲಿ. ಅಲ್ಲಿದೆ ಒಂದು. ಬನ್ನಿ ಅಷ್ಟು ಟೀ ಕುಡಿಯೋಣ. ಫೈನಲಿ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನೇನು ಕಸ್ಟಮರ್ ಮನೆ ಹತ್ರ ರೀಚ್ ಆದೆ. ನೋಡ್ಬೋದು ಇಲ್ಲೇ ಕಸ್ಟಮರ್ ಪಾಪ ರೆಡಿ ಇದ್ದಾರೆ. ಸರ್ ನಂದೇ ಲೇಟ್. ನೀವು ಫಸ್ಟ್ ರಿವರ್ಸ್ ಹಾಕ್ಬಿಡೋಣ. ಇದೇ ಮನೆಯೇ ರಿವರ್ಸ್ ಹಾಕ್ಬಿಟ್ರೆ ಹಂಗೆ ಹೋಗೋಕೆ ಈಸಿ ಆಗುತ್ತೆ. ಎಲ್ಲ ಮರಗಳು ಜಾಸ್ತಿ. ಈ ಕಡೆಯಿಂದ ಬರೋಣಂದ್ರೆ ಅಲ್ಲೇನ ಮರ ಇದೆ, ಅಡ್ಡ ಟಚ್ ಆಗುತ್ತೆ ಮೇಲ್ಗಡೆ ಟಾಪಿಗೆ. ಸೊ ಹಂಗಾಗಿ ಬಳಸ್ಕೊಂಬಂದೆ. ಈ ಕಡೆಯಿಂದ ಬಂದಿದ್ದು. ಸ್ಕೂಟಿ ಬೇರೆ ಐತೆ. ಅಸಲ್ ಇದೊಂದು ಅಡ್ವಾಂಟೇಜ್ ನೋಡಿ, ಹೆಂಗೆ ಹೊಡಿತೈತೆ ಬೀಪ್ ಸೌಂಡು. ಅದು ಸ್ಕೂಟಿ ನೋಡಿದ್ರೆ ಆಗ ಒಂದು ಎಷ್ಟು ಗ್ಯಾಪ್ ಇದೆ. ಸೊ ರಿವರ್ಸ್ ಕ್ಯಾಮ್ರಾನೇ ಬೇಕಾಗಿಲ್ಲ, ಸಖತ್ತ ಸೆನ್ಸ್ ಆಗುತ್ತೆ. ಬಟ್ ಏನು ಸೆನ್ಸ್ ಅರ್ಥ ಮಾಡ್ಕೊಂಡಿದ್ರೆ ಸಾಕು ನೋಡಿ, ಆರಾಮ್ಸೆ ಹೋಗುತ್ತೆ. ಬಾಡಿ ಸೆನ್ಸ್ ಮಾತ್ರ ಸಖತ್ತಾಗಿ ಕೊಟ್ಟವನೆ. ಅದೊಂದು ಖುಷಿ ಆಗುತ್ತೆ ರಿವರ್ಸ್ ಹೊಡಿಬೇಕಾದ್ರೆ. ಯಾವುದೇ ಕಾರಣಕ್ಕೆ ಹಿಂದೆ ಏನಿದ್ರೂ ಟಚ್ ಆಗಲ್ಲ. ಫೈನಲಿ ಗಾಡಿ ಪೂಜೆಲ್ಲ ಆಯಿತು. ಸೊ ಈಗ ಲಗೇಜ್ ಎಲ್ಲ ಹಾಕ್ಕೊಂಬಿಟ್ಟು ಹೊರಡೋದೇನೆ. ನೋಡ್ಬೋದು ನಿನ್ನೆನೇ ಎಲ್ಲ ಡೀಸೆಲ್ ಎಲ್ಲ ಹಾಕ್ಸ್ಕೊಂಬಿಟ್ಟಿದೆ, ನಿನ್ನೆ ಸಂಜೆನೆ. ಇನ್ನೇನಿಲ್ಲ ಬಾಕಿ. ಸೀದಾ ಈಗ ಡೈರೆಕ್ಟ್ ಹೊಡ್ತಾ ಇರೋದೆ. ಇಲ್ಲಿಂದ ಒಂದು 4 ಬರ್ತಾರೆ ಅಷ್ಟೇ. ಬೆಂಗಳೂರಿಂದ ಮುಗ್ತಾರಂತ 6-7 ಜನ ಬರ್ಬೋದು. A few moments later. ಸ್ನೇಹಿತರೆ, ಅಲ್ಲಿಂದ ಸೀದಾ ಫೈನಲ್ ನಾವು ಎಲ್ಲಿಗಪ್ಪ ಅಂದರೆ ನೋಡ್ಬೋದು, ಟಿಫನ್ಗೆ ಹಾಕಿದ್ದೀನಿ. ಇನ್ನೇನು ನಿಯರ್ ಬೆಂಗಳೂರು ನಮಸ್ತೆ ಬೆಂಗಳೂರು ಅಂತೇಳಿ ಹೋಟೆಲ್ಗೆ ಟಿಫನ್ಗೆ ಹಾಕಿದ್ದೆ. ಟಿಫನ್ ಆಲ್ರೆಡಿ ನಾನು ಮಾಡ್ಕೊಂಬಂದೆ. ನಮ್ಮ ಕಸ್ಟಮರ್ ಇನ್ನೂ ಮಾಡ್ತಾಯಿದ್ದಾರೆ. ಸೊ ಮಧ್ಯದಲ್ಲೆಲ್ಲ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬಂದಿದ್ದು ನಮ್ಮ ಕಸ್ಟಮರ್ ಒಂದು 4 ಅಷ್ಟೇ. ಮತ್ತು ಬೆಂಗಳೂರಲ್ಲಿ ಬೇರೆ ಪಿಕಪ್ ಇದೆ ನೈಸ್ ರೋಡಲ್ಲಿ. ಹಂಗಾಗಿ ಮತ್ತೆ ಎಲ್ಲ ಲಾಗ್ ಮಾಡೋಕ್ಕೆ ಹೋಗಲ್ಲ ಮಧ್ಯದಲ್ಲೇ. ಬನ್ನಿ ಈಗ ಸೀದಾ ಅವ್ರು ಬರ್ತಲ್ಲ, ಈಗ ಹೊರಟ್ಬಿಟ್ಟು ಡೈರೆಕ್ಟ್ ಹೋಗೋದೇ. ನೈಸ್ ರೋಡ್ ಎಂಟ್ರಿ ಆದ ತಕ್ಷಣ ನೋಡ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ನೋಡಿ. ಕಾರ್ಗಳವ್ರು ಎಲ್ಲಂದ್ರಲ್ಲೇ ಫುಲ್ಲು ಸೈಡಿಗೆ ಬಂದ್ಬಿಟ್ಟು ಇರೋ ಬರೋ ಜಾಗನೆಲ್ಲ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ. ಹಂಗೆ ಕಾರ್ಗಳವ್ರು ಸೈಡಿಗೆ ಬಂದ್ಬಿಟ್ಟು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಟ್ರಾಫಿಕ್ಕಿಗೆ. ಏನಕ್ಕಂತ ಗೊತ್ತಿಲ್ಲ, ಒಟ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿ. ಯಾವ ಥರ ನಿಲ್ಸ್ಕೊಂಡಿದ್ದಾರೆ ಎಲ್ಲ ಕಾರ್ಗಳವರು. ಎಲ್ಲೆಲ್ಲ ಗ್ಯಾಪ್ ಇಲ್ಲ ನೋಡಿ, ಹೆಂಗೆ ಸೈಡಿಗೆ ನಿಲ್ಸಿದ್ದಾರೆ. ಈಗ ಇನ್ನೇನು ಡ್ಯೂಟಿ ಟೈಮಲ್ಲ. ಸೊ ಹಂಗಾಗಿ ಏನೋ ಟ್ರಾಫಿಕ್ ಆಗಿರ್ಬೇಕು ಅಂದ್ಕೊಂಡೆ. ಸೊ ಆ ಕಡೆ ಆಪೋಸಿಟ್ ರೋಡಲ್ಲಿ ಮಾತ್ರ ಫುಲ್ ಟ್ರಾಫಿಕ್ ಆಗಿರೋದು. ಈ ಕಡೆ ರೋಡ್ ಫುಲ್ಲು ಫ್ರೀ ಇದೆ, ಆರಾಮ್ಸೆ ಹೋಗ್ತಾಯಿದ್ವಿ. ನೋಡ್ಬೋದು ಲಾರಿಗಳವರು ಮತ್ತು ಕಾರ್ಗಳವ್ರು ಆ ಕಡೆಯಿಂದ ಆಪೋಸಿಟ್ ಬರ್ದ ರೋಡಲ್ಲಿ ಆಗಿರೋದಕ್ಕೆ ಬೆಟ್ರು. ಹಿಂಗೇನಾರು ಹೋಗ್ಬೇಕಾರಾಗಿದ್ದರೆ ಭಾಳ ಕಷ್ಟ ಆಗೋದು ನೋಡಿ. ಸ್ನೇಹಿತರೆ, ಒಂದು ಗಾಡಿ ಬರ್ತಾಯಿದೆ ಜಾಗ್ವಾರ್. ಯಾವ ಥರ ಐತೆ ಕಲರ್, ಸಗದಾಗಿದೆ ಕಲರ್ ಮಾತ್ರ. ನೋಡೋಕ್ಕೆ ಒಂಥರ ಕ್ಯೂಟಾಗಿದೆ ಕಲರ್. ಸೊ ಹಾಗೆ ಮಿರರನ್ನು ನೋಡಿದೆ ನೋಡಿ, ನಿಮಗೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡಿದೆ.
ನೈಸ್ ರೋಡೆಲ್ಲ ಪಾಸ್ ಮಾಡ್ಕೊಂಡು ನಾವೀಗ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಶೆಲ್ ಪೆಟ್ರೋಲ್ ಬಂಕ್ ಇದು ನಮ್ಮ ಇದು ಬಾರ್ಡ್ರ್ನಾಗಿರೋದು ಶೆಲ್ ಪೆಟ್ರೋಲ್ ಬಂಕ್. ಸೊ ಇನ್ನೇನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಹೊಸೂರು ಎಂಟ್ರಿ ಆಗ್ತೀವಿ. ಸೊ ಹಾಗಾಗಿ ಇದೇ ಲಾಸ್ಟ್ ನಮ್ಮ ಕರ್ನಾಟಕ ಪೆಟ್ರೋಲ್ ಬಂಕ್. ಸೊ ಹಂಗಾಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತೇಳಿ ನಿಲ್ಲಿಸಿದ್ದೀನಿ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಈಗ ಓಡೋಣ ಬನ್ನಿ ಸ್ನೇಹಿತರೆ. ಕಾಂಚೀಪುರಂ ಇನ್ನೇನಿನ್ನೊಂದು 50-60 ಕಿಲೋಮೀಟ್ರ್ ಇರ್ಬೋದು. ಎಷ್ಟು ಹೆವಿ ಬಿಸಿಲಿದೆ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬಿಸಿಲಿದೆ. ಸುಮ್ಮನೆ ಏನು ಬೆಂಕಿಲಿ ಓಡಿಸ್ದಂಗೆ ಆಗ್ತಾಯಿದೆ ಗಾಡಿ, ಅಷ್ಟೊಂದು ಬಿಸಿಲಿದೆ ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ. ಸೊ ಭಾಳ ಕಷ್ಟ ತಮಿಳ್ನಾಡಲ್ಲಿ ಬೇಸಿಗೆ ಟೈಮಲ್ಲಿ ಬರೋದು. ಸೊ ಹಂಗಾಗಿ ನಾನು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಜಾಸ್ತಿ ಸ್ಪೀಡಲ್ಲೂ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಟೈರ್ ಸಮಸ್ಯೆ ಆಗ್ಬಿಡ್ತವೆ. ಸೊ ಹೆವಿ ಬಿಸಿಲಿದೆ. ಸೊ ಹಂಗಾಗಿ ನೋಡ್ಕೊಂಡು ಲಿಮಿಟ್ ಕ್ರಾಸ್ ಮಾಡಿದ್ದಂಗೆ ಆರಾಮ್ಸೆ ಹೋಗ್ತಾಯಿದ್ದೀನಿ. ಟೆಂಪ್ರೇಚರ್ ಬೇರೆ ಹೀಟ್ ಆಗೋದು ಬೇಡ ಅಂಥೇಳಿ. ಸ್ನೇಹಿತರೆ ಫೈನಲಿ ನೋಡಿ ಕಂಚಿಗೆ ರೀಚ್ ಆದ್ವಿ. ಕಂಚಿ ಸಿಟಿ ಒಳಗಡೆ ಬಿಡ್ತಾ ಇಲ್ಲ, ಏನೋ ಒಳಗಡೆ ಜಾತ್ರೆ ನಡೀತಿದೆ ಅಂತೇಳಿ ಇಲ್ಲೇ ಗಾಡಿ ಲೆಫ್ಟ್ ಸೈಡೇ ಹಾಕ್ಸ್ತಾ ಇದ್ದಾರೆ. ಯಾವ ಗಾಡಿ ಒಳಗಡೆ ಬಿಡ್ತಾ ಇಲ್ಲ ನೋಡಿ. ಇಲ್ಲೇ ಲೆಫ್ಟ್ ಸೈಡ್ ಎಂಟ್ರಿ ಆದ ತಕ್ಷಣವೇ ಪೊಲೀಸ್ನವರೆಲ್ಲ ಇದ್ದಾರೆ. ಸೊ ಇಲ್ಲೇ ಪಕ್ಕದಾಗೇನೆ ಪಾರ್ಕ್ ಮಾಡಿ ಅಂತೇಳಿ ನೋಡಿ, ಇಲ್ಲಿ ಪಾರ್ಕ್ ಮಾಡೋಕ್ಕೆ ಗಾಡಿನ ಒಳಗಡೆ ಹಾಕ್ಸಿದ್ದಾರೆ. ಸೊ ಇಲ್ಲಿ ಪೇ ಪಾರ್ಕಿಂಗ್ ಅಂತೆ, ಬನ್ನಿ ಪಾರ್ಕ್ ಮಾಡಿಬಿಟ್ಟು ಸಿಗುವ. ನೋಡಿ ಸ್ನೇಹಿತರೆ, ನಮ್ಮ ಕಸ್ಟಮರ್ಸ್ನೆಲ್ಲ ಈಗ ಅವರು ಇಲ್ಲಿದ್ದ ಆಟೋದವ್ರಿಗೆಲ್ಲ ಒಳ್ಳೆ ಅನುಕೂಲ ಆಯಿತು. ಆಟೋದವರೆಲ್ಲ ಸೀಟ್ ಹೊಡೆಯೋಕ್ಕೆ ಬಂದುಬಿಟ್ರು. ಅವರೇ ಪಿಕ್ ಮಾಡ್ಕೊಂಡು ಸೀದಾ ಈಗ ಬಟ್ಟೆ ಅಂಗಡಿ ಡ್ರಾಪ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಇಲ್ಲಿ ಕಸ್ಟಮರ್ಸ್ನ ಇಳಿಸ್ಬಿಟ್ಟು ಈಗ 2 ಆಟೋದಾಗ ಕಳಿಸ್ತಾ ಇದ್ವಿ. ನಾವು ಲಗೇಜ್ ಎಲ್ಲ ತಗೊಂಡೋದ್ರು. ನಾವೀಗ ಇನ್ನೇನು ಇವ್ರು ಕಳಿಸ್ಬಿಟ್ಟು ನಾವು ಆರಾಮ್ಸೆ ಹೋಗ್ಬಿಟ್ಟು ಅಲ್ಲಿ ಸೈಡ್ಗೆ ಹಾಕಿ ಗಾಡಿನ ರೆಸ್ಟ್ ಮಾಡೋಣ. ಫೈನಲಿ ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ಊಟಕ್ಕಂತ ಬಂದೆ. ಇಲ್ಲೆಲ್ಲ ವೆಜ್ ಹೋಟ್ಲು ಸಿಗಲಿಲ್ಲ. ಸೊ ಇದು ಯಾವುದೋ ಒಂದು ನಾನ್ ವೆಜ್ ಹೋಟ್ಲು. ಇಲ್ಲಿ ಒಂದು ಎಗ್ ಫ್ರೈಡ್ ರೈಸ್ ಹೇಳಿದ್ದೀನಿ ಆರ್ಡ್ರು. ಇವಾಗ ಫುಲ್ ಹೊಟ್ಟೆ ಹೋಗ್ಬಿಟ್ಟತ್ತೆ. ಈಗ ಟೈಮ್ ಆಲ್ರೆಡಿ ನೋಡ್ಬೋದು 3:50 ಆಗ್ತಾ ಬಂತು. ಸೊ ಫಸ್ಟು ಊಟ ಮಾಡೋಣ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ನಾನ್ ಸ್ಟಾಪ್ ಡ್ರೈವಿಂಗ್, ಎಲ್ಲೆಲ್ಲ ಬ್ರೇಕ್ ಇಲ್ಲ, ಟೀಗೆ ಸಮೇತ ನಿಲ್ಲಿಸಿಲ್ಲ. ಒಂದೇ ಒಂದು ಹತ್ರ ಏನೋ ಟ್ರಾಫಿಕ್ ಆಗಿರೋಕ್ಕೆ ನಿಂತ್ಕೊಂಡಿತ್ತು ನೋಡಿ. ಬೆಂಗಳೂರಿಂದ ನಾನ್ ಸ್ಟಾಪ್ ಅಷ್ಟೇ, ಅವ್ರನ್ನ ಹಚ್ಕೊಂಬರೋಕ್ಕೆ. ಸೊ ಬನ್ನಿ ಈಗ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಪಾರ್ಕಿಂಗ್ ಹತ್ರ ಬಂದೆ. ನಾನು ಹೋಗ್ಬೇಕಾದ್ರೆ ಅಷ್ಟೊಂದು ಗಾಡಿಗಳಿರಲಿಲ್ಲ. ಈಗೇನು ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿದೆ ನೋಡ್ಬೋದು. ಎಪ್ಪಿ ₹200 ಪಾರ್ಕಿಂಗ್ ಇಲ್ಲ ನಮ್ಮ ಗಾಡಿಗಳಿಗೆ. ಬಸ್ಸುಗಳಿಗೆಲ್ಲ ₹300 ನೋಡಿ. ಅದು 6 ಅವರ್. ಎಲ್ಲ ನೆರಳೇ ಇಲ್ಲ. ನೋಡಿ ಈ ಕಡೆ ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳು ನಿಂತಿದ್ದಾವೆ. ಈ ಟಿ ಟಿಗಳೆಲ್ಲ ನಮ್ಮ ಕರ್ನಾಟಕದಾವೆ. ಅದ್ರ ಹಿಂದೆ ವೇಚಲ್ಲಿ ನಮ್ಮ ಈ ಕಡೆ ನಿಂತಿದೆ. ನಮ್ಮ ಗಾಡಿ ಅಲ್ಲಿದೆ ನೋಡಿ. ಬನ್ನಿ ಇನ್ನೇನಿಲ್ಲ, ಸೀದಾ ರೆಸ್ಟ್ ಮಾಡೋಣ. ಈಗ ಊಟ ಮಾಡಿದ್ದಾಯ್ತು. ಆಟೋದವ್ರಿಗಂತೂ ಇಲ್ಲಿ ಲೋಕಲ್ ಆಟೋದವ್ರಿಗಂತೂ ಇವತ್ತು ಫುಲ್ ಹಬ್ಬ ನೋಡ್ಬೋದು. ಸುಮ್ಮನೆ ಯಾವ ಗಾಡಿ ನೋಡಿ 5-5 ನಿಮಿಷಕ್ಕೆ ಹಂಗೆ ಹೋಗೋದು ಬಿಟ್ಟು ಬರ್ತಾ ಇರ್ತಾರೆ ಸುಮ್ಮನೆ. ಅದೆಷ್ಟು ಚಾರ್ಜ್ ಮಾಡೋದ್ರೆ ಗೊತ್ತಿಲ್ಲ ನೋಡಿ. ಎಲ್ಲ ಬಸ್ನವ್ರ ಸಮೇತನೂ ಯಾರು ಬಂದ್ರೂ ಇಲ್ಲಿ ಆಟೋದಾಗೆ ಹೋಗ್ಬೇಕು ಒಳಗೆ ನೋಡಿ. ನಮ್ಮವ್ರು ಹೋಗಿರೋದು ಬಟ್ಟೆ ಅಂಗಡಿಗೆ, ಇದು ಪ್ರಕಾಶ್ ಸ್ಯಾರೀಸ್ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಹೋಗಿರೋದು. ಸೊ ಅವ್ರದ್ದೇ ಗಾಡಿ ಇರುತ್ತೆ, ಬರ್ಬೇಕಾದ್ರೆ ಡ್ರಾಪ್ ಮಾಡ್ತಾರೆ ಅವರೇ. ಇಲ್ಲಿ ಬೇರೆ ದೇವಸ್ಥಾನ, ಕಾಮಾಕ್ಷಿ ದೇವಸ್ಥಾನ ಮತ್ತು ವರದರಾಜ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಲೋಕಲ್ ಆಟೋಗಳು ಬಳಸಲೇಬೇಕು. ಈಗೇನೋ ಕಾಮಾಕ್ಷಿ ಟೆಂಪಲ್ದೇನೋ ಜಾತ್ರೆ ನಡೀತಾ ಇದೆ ಅಂತ, ತೇರಿದೆ ಅಂತ ಇವತ್ತು. ಸೊ ಹಂಗಾಗಿ ಇವತ್ತು ಬಿಡ್ತಾಯಿಲ್ಲ ಅಷ್ಟೇ. ಸೊ ಆಮೇಲೆ 10 ಗಂಟೆ ಮೇಲ್ಪಟ್ಟು ಬಿಡ್ತಾರಂತೆ. ಅವಾಗ ಒಳಗಡೆ ಹೋಗೋಣ. ನಮ್ಮ ಪ್ರಕಾಶ್ ಬಟ್ಟೆ ಅಂಗಡಿ ಅವ್ರದ್ದು ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಇದೆ, ಸೇಫಾಗಿರುತ್ತೆ. ಸೊ ಬನ್ನಿ ಈಗ ಇನ್ನೂ ಟೈಮ್ ಇದೆ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಸಿಕ್ಕಾಬಟ್ಟೆ ಈಟು ಇಲ್ಲ ಅಂತ. ಸ್ನೇಹಿತರೆ ನಿನ್ನೆ ಮಧ್ಯಾಹ್ನ ಊಟ ಮಾಡ್ಕೊಂಬಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ನ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಬಂದು ಹಾಗೆ ಮಲ್ಕೊಂಬಿಟ್ಟೆ. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 8:15 ಆಯಿತು ನೋಡ್ಬೋದು. ಸಿಕ್ಕಾಬಟ್ಟೆ ಬಸ್ಗಳಾಗಿದ್ದಾವೆ. ಅವಾಗ ಯಾವ ಗಾಡಿಗಳಿರಲಿ ಕಮ್ಮಿ ಇದ್ವು, ಬಟ್ ಕರ್ನಾಟಕದ ಇದು ಈಗೆಲ್ಲ ಅದರ್ ಸ್ಟೇಟ್ನವೇ ಜಾಸ್ತಿ ಇದ್ದಾವೆ.
ಎಲ್ಲ MP ಭಾಳ ಬಂದ್ಬಿಟ್ಟದಾವೆ ಈ ಕಡೆ ಗಾಡಿಗಳು ನೋಡ್ಬೋದು. ಸೊ ಬನ್ನಿ ಈಗ ನಾವು ಊಟ ಮಾಡ್ಕೊಂಬಿಟ್ಟು ಮತ್ತೆ ಪಾಚ್ಕೊಳ್ಳೋಣ. ಮತ್ತು ನಾಳೆ ಸಂಜೆನೇ ಬಿಡೋದು. ಸೊ ರೆಸ್ಟ್ ಮಾಡ್ಬೇಕು, ಯಾಕಂದ್ರೆ ನೈಟ್ ಜರ್ನಿ ಇರುತ್ತೆ. ಇವ್ರು ಶಾಪಿಂಗ್ ಹೋದ್ರೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ನೋಡಿ ಬರೀ ಬಸ್ಗಳಿದಾವೆ ಸ್ಟ್ಯಾಂಡಲ್ಲಿ. ಫುಲ್ಲು ಫೀಲ್ಡ್ ಔಟ್ ಗಲೀಜು ಮಾಡಿ ಇಕ್ಬಿಟ್ಟಿದ್ದಾರೆ ಹೋಗತ್ತೆ. ಫ್ರೀಯಾಗಿ ಬಿಟ್ಟರೆ ಹಿಂಗೆ ನಮ್ಮ ಜನ ಅಡುಗೆ ಮಾಡ್ಕೊಂಡ್ಲಿ ಅಂತ ಹೇಳ್ರಿ ಫ್ರೀಯಾಗಿ ಬಿಡ್ತಾರೆ ಪಾರ್ಕಿಂಗ್ಗಳಾಗೆ, ನೀಟಾಗಿ ಇಡಲ್ಲ. ಮತ್ತು ಅಡುಗೆ ಮಾಡಬೇಡಿ ಅಂದಾಗ ಅವನು ನೀಟಾಗಿ ರಿಸ್ಟ್ರಿಕ್ಷನ್ ಕೊಟ್ಟರೆ ಕ್ಲೀನಾಗಿ ಇಟ್ಕೊತಾರೆ. ಹಿಂಗೆ ಜನ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮಾಡ್ಕೊಂಡ್ರೆ ಭಾಳ ನೀಟಾಗಾದ್ರೆ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನು ಫೀಲ್ಡ್ ತುಂಬ ಗಲೀಜು ಮಾಡಿಬಿಟ್ಟದಾರೆ. ಅವ್ರದ್ದು ಅಡುಗೆ ಆದಮೇಲೆ ಮುಗಿದ ಕತೆ, ಬೇರೆ ಯಾರನ್ನ ಏನಾದರೂ ಮಾಡ್ಕೊಂಡ್ಲಿ ಅಂದ್ಕೊಂಡು ಹೋಗ್ತಿರ್ತಾರೆ ಕಸ್ಟಮರ್. ಇದೇ ಅಲ್ಲ, ಎಲ್ಲನೂ ಅಷ್ಟೇ. ಗಾಡಿ ತುಂಬ ನೀಟಾಗಿರ್ಬೇಕಪ್ಪ ಅಂತಾರೆ ಕಸ್ಟಮರ್ಸ್ಗೆಲ್ಲರು. ಅವರೇ ಗಾಡಿಗಳನ್ನ ನೀಟಾಗಿ ಇಟ್ಕೊಳಲ್ಲ. ಅವ್ರಿಗೇನು ಅವ್ರ ಹತ್ರ ಬರೋವರೆಗೆ ನೀಟಾಗಿರ್ಬೇಕಷ್ಟೇ. ಆಮೇಲೆ ಗಾಡಿ ಒಳಗಡೆ ಫುಲ್ ಗಲೀಜು ಎಬ್ಬಿಸ್ತಾರೆ. ಗಾಡಿ ತಗೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಯಾಕೆ ಬೇಕು 6 hours ಬೇರೆ ಅಂತ ಹೇಳಿದ್ದ. ಮತ್ತೆ ಪಾರ್ಕಿಂಗ್ ಚಾರ್ಜ್ ಎಲ್ಲಿಂದ ಕಟ್ಟೋಣ ಅಂತೇಳಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿನ್ಯಾವುದು ಅದೇ ಹೋಟೆಲ್, ಇನ್ಯಾವು ಇಲ್ಲ ಇಲ್ಲಿ. ಸಿಟಿ ಒಳಗಡೆ ಹೋಗ್ಬೇಕು, ಆಮೇಲೆ ನೋಡೋಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಆಮೇಲೆ ಮತ್ತೆ ಇಲ್ಲಿ ಟ್ರಾಫಿಕ್ ಇರುತ್ತೆ, ಒಳಗಡೆ ಬಿಟ್ಕೊಂಡಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ಮು. ನೋಡ್ರಿ ಇಲ್ಲೊಂದು ಲಾರಿಯಾಗ ಅಂಕಲ್ ಸಾಂಗ್ ಹಾಕಂಗೆ ಚೆನ್ನಾಗಿ ಫುಲ್ಲ ನೋಡ್ರಿ. ಅಂಕಲ್ ಏಜ್ ಕೇಳಂ ಬನ್ನಿ. ಅಂಕಲ್ ಏಜ್ ಅಂಕಲ್ ಏಜ್ ಎವಳ? ಹಾಂ ನೋಡಿ 63 ಅಂತ ಅಂಕಲ್ಗೆ. ಟೆಂಪೋ ಟ್ರಾವೆಲರ್ ಅಂಕಲ್. ಹಾಂ ಹಂಗೆ ಇರ್ಕ ಇದು ಉಳ್ಳ ಪಾರ್ಕಿಂಗ್ ಶಾಪಡ್ ಆಯ್ತಾ? ಶಾಪಡ್ ನೋಡ್ರಿ ಅಂಕಲ್ ಎನರ್ಜಿ ನೋಡ್ರಿ. ಇನ್ನು ಅಲ್ಲಿ 63 ವರ್ಷ ಅಂತೆ. ಸ್ಪೀಡಾಗಿ ಸಾಂಗ್ ಹಾಕಿ ಹಂಗೆ ಹೆಂಗೆ ಹುಡುಗರು ಬಂದಂಗೆ ಅಜ್ಜ ಅವಾಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಪಾಪ ನಿಲ್ಲಿಸ್ತಾ ಮಾಡಿದೆ. ಹಂಗೆ ಸಕ್ಕತ್ತಾಗಿ ಕಟಿಂಗ್ ಮಾಡಿದ್ರು ಗಾಡಿ ಮಾತ್ರ. ಹಂಗಿರ್ತಾರೆ ಹಳೆ ಡ್ರೈವರ್ಗಳು, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ನಮ್ದು ಈಗ ಊಟ ಆಯ್ತು, ಸೀದಾ ಪಾರ್ಕಿಂಗ್ ಹತ್ರ ಹೋಗೋಣ.